ಪ್ರಳಯ ಕಾಲ ಸಂಭವದಲ್ಲಿ ಡಮುರ್ಗ ಬಾರಿಸುತ್ತೆ ಅಂತ, ಆಗ ಕಲಿ ಅಂತ್ಯ ಆಗುತ್ತೆ ಅಂತ ಒಂದು ಐದೀಕವಾದ ವಿಶೇಷ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿರುವಂತಹ ಪ್ಲೇಸ್ ಗವಿಗಂಗಾಧರೇಶ್ವರ. ಈ ದೇವಸ್ಥಾನ ಬ್ಯಾಂಗ್ಳೂರಲ್ಲಿರುವವ್ರಿಗೆ ಹಾಗೆ ಅನೇಕ ಮಂದಿ ಹೊರಗಡೆ ಇರೋರಿಗೆ ಕೂಡ ಗೊತ್ತೇ ಇದೆ. ಏನಕ್ಕಂತ ಹೇಳಿದರೆ ಇಲ್ಲಿನ ವಿಶೇಷತೆ ಆ ಥರ ಇದೆ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಸಂಕ್ರಾಂತಿಗೂ ಸೂರ್ಯನ ಕಿರಣಗಳು ಶಿವನ ಲಿಂಗದ ಮೇಲೆ ಒಂದು ಕಿಂಡಿಯಿಂದ ಬೀಳುತ್ತೆ ಅನ್ನೋದು ಮಾತ್ರ. ಅದಷ್ಟೇ ಅಲ್ಲದೆ ಇಲ್ಲಿ ಅನೇಕ ಪವಾಡಗಳಿದೆ. ಅದೇನಂತ ನೋಡೋಣ. ದೇವಸ್ಥಾನದ ಲಿಂಗ ಇರುವ ಕಡೆ ನಾನಿವಾಗ ಹೋಗ್ತಾ ಇದ್ದೀನಿ. ಇಲ್ಲಿ ಕ್ಯಾಮರಾ ಅಲೌಡ್ ಇಲ್ಲ, ಆದರೂ ಕೂಡ ನಾನು ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ. ಹೀಗೆ ಬಲಬದಿಯಿಂದ ಹೋಗ್ತಾ ಇದ್ರೆ ಅಗ್ನಿ ಮೂರ್ತಿ ಇದೆ, ಹಾಗೆ ಸಪ್ತಮಾತೃಕೆಯರ 7 ಮೂರ್ತಿಗಳು ಕೂಡ ಇದೆ. ಹಾಗೆ ಈ ಅಗ್ನಿ ಮೂರ್ತಿ ತುಂಬಾ ವಿಶೇಷವಾದದ್ದು. ಏನಕ್ಕಂದ್ರೆ 2 ಮುಖ, 4 ಕೊಂಬು, 7 ಕೈ, 3 ಪಾದನ ಹೊಂದಿದೆ. ಇಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಿ ಅಗ್ನಿಯನ್ನ ಆಹ್ವಾನ ಮಾಡಿ ಇದ್ರ ಮುಖಾಂತರ ಕಳಿಸೋದ್ರಿಂದ ಫಲ ಜಾಸ್ತಿ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ನಿಮ್ಗೆ ಏನಾದರೂ ಕಣ್ಣಿಂದು ಪ್ರಾಬ್ಲಮ್ ಇದ್ರೆ, ಕಣ್ಣಿನ ದೋಷ ಇದ್ರೆ ಇಲ್ಲಿ ಹರಕೆ ಹೊತ್ಕೊಳ್ಳೋದ್ರಿಂದ ಪರಿಹಾರ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ 7 ಮೂರ್ತಿಗಳನ್ನು ನೀವಿಲ್ಲಿ ನೋಡ್ಬೋದು. ಇದು ಕೂಡ ಬಹಳ ಪ್ರಸಿದ್ಧವಾದಂಥದ್ದು. ಸೊ ನಾವಿಲ್ಲಿ ಇದನ್ನ ಆರತಿ ಮಾಡಿಕೊಂಡು ಕೈ ಮುಕ್ಕೊಂಡು ಹಾಗೆ ಇನ್ನೊಂದು ದ್ವಾರದಿಂದ ಎಕ್ಸಿಟ್ ಆಗ್ತೀವಿ. ಅಲ್ಲಿಂದ ಸೀದಾ ಟೆಂಪಲ್ ಹೊರಮುಖಕ್ಕೆ ದಾರಿ ಇದೆ. ಹಾಗೆ ಹೊರಗೆ ಬರ್ತಾ ಅಲ್ಲಿಂದ ಒಬ್ಬರು ಅರ್ಚಕರು ಇದ್ರದ್ದು ಪೌರಾಣಿಕತೆ ಬಗ್ಗೆ ಏನು ವಿಶೇಷತೆಗಳಿದೆ ಅದರ ಬಗ್ಗೆ ತುಂಬ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ರು. ನೀವು ಕೂಡ ಕೇಳಿ ತಿಳ್ಕೊಳ್ಳಿ. ಸ್ವಾಮಿ ದೇವಸ್ಥಾನ ಅಂತ ಬಹಳ ಪುರಾಣ ಪ್ರಸಿದ್ಧಿಯಾಗಿರುವಂಥ ಶಿವಾಲಯ. ಇಲ್ಲಿ ಬಂದು ಸ್ವಾಮಿ ನಂದಿ ಉದ್ಭವ ಆಗಿರುವಂಥ ಮೂರ್ತಿ. ಎಲ್ಲ ಶಿವಾಲಯ ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ. ನಮ್ಮಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಮೂಲವರೇ ದಕ್ಷಿಣಾಮೂರ್ತಿ ಅಂತ ಒಂದು ವಿಶೇಷ. ಎಲ್ಲ ಶಿವಾಲಯದಲ್ಲಿ ಪಾರ್ವತಿ ಎಡಭಾಗದಲ್ಲಿರ್ತಾಳೆ, ಇಲ್ಲಿ ನಮ್ಮಲ್ಲಿ ಬಲಭಾಗದಲ್ಲಿದೆ. ಶಕ್ತಿ ಪ್ರಾಧಾನ್ಯ ಜಾಸ್ತಿ ಅಂತ. ಇಲ್ಲಿ 5 ಗುಹೆಗಳಿದೆ. 3 ಪ್ರದಕ್ಷಿಣೆ ಮಾಡೋದು, ಇನ್ನೆರಡು ಗುಹೆಗಳು ಬಂದು ಒಂದು ಶಿವಗಂಗೆ ಹೋಗುತ್ತೆ, ಇನ್ನೊಂದು ಕಾಶಿಗೆ ಹೋಗುತ್ತೆ ಅಂತ. ಪೂರ್ವಾಶ್ರಮದಲ್ಲಿ ಬಂದು ಗೌತಮರು ಭಾರದ್ವಾಜ ಋಷಿಗಳು 3 ಕಾಲ ಪೂಜೆ ಮಾಡ್ತಾಯಿದ್ರು. ಬೆಳಗ್ಗೆ ಕಾಶಿ, ಮಧ್ಯಾಹ್ನ ಇಲ್ಲಿ, ಸಾಯಂಕಾಲ ಶಿವಗಂಗೆ. 3 ಕಾಲ ಒಂದೇ ದಿವಸ ಪೂಜೆ ಮಾಡ್ತಾಯಿದ್ರು ಅಂತ ಒಂದು ವೈಶಿಷ್ಟ್ಯವಾದ ಒಂದು ಪ್ರತೀತಿ. ಇನ್ನೊಂದು ಸಂಕ್ರಮಣದ ದಿವಸ ಉತ್ತರಾಯಣ ಪುಣ್ಯಕಾಲದಲ್ಲಿ ಈ ಆರ್ಚ್ ಮೂಲಕ 2 ಕಿಟಕಿಗಳ ಮೂಲಕ ನಂದಿ ಮೇಲೆ ಬಿದ್ದು ಸ್ವಾಮಿ ಮೇಲೆ ಬೀಳುತ್ತೆ ಸೂರ್ಯನ ಕಿರಣಗಳು. ವರ್ಷದಲ್ಲಿ 1 ದಿವಸ 3 ನಿಮಿಷಗಳ ಕಾಲ ದಕ್ಷಿಣಾಯಣ ಉತ್ತರಾಯಣ ಪರ್ವಕಾಲದಲ್ಲಿ ಸೂರ್ಯನ ಸ್ವಾಮಿಯ ದರ್ಶನ ಮಾಡಿ ಉತ್ತರಾಯಣ ಪ್ರವೇಶ ಮಾಡ್ತಾರೆ ಅಂತ ಒಂದು ವೈಶಿಷ್ಟ್ಯವಾದ ವಿಶೇಷ. ಇನ್ನೊಂದು ಏನಪ್ಪ ಅಂದರೆ ಸ್ವಾಮಿ ಬಂದು ಶೀತಲವಾದ ಲಿಂಗ. ಸ್ವಾಮಿ ಶಿರಭಾಗದಲ್ಲಿ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗುತ್ತೆ. ಇಲ್ಲಿ ಶಿವಗಂಗೆ, ಕಾಶಿ 3 ಕ್ಷೇತ್ರದಲ್ಲಿ ನಡೆಯುವಂಥದ್ದು. ಸ್ವಾಮಿಯ ತಳಭಾಗದಲ್ಲಿ ವೃಷಭಾವತಿ ನದಿ ಎನ್ನುವಂಥದ್ದು ನದಿ ಓಡ್ತಾ ಇದೆ. ಆದ್ದರಿಂದ ಸ್ವಾಮಿ ಸದಾ ಕಾಲದಲ್ಲಿ ಶೀತಲವಾಗಿರ್ತಾರೆ ಅಂತ ಒಂದು ವಿಶೇಷ. ಇದೆಲ್ಲ ತ್ರೇತಾಯುಗ ನಿರ್ಮಾಣದಲ್ಲಿ ಕಾರ್ಯಕ್ರಮ ಮಾಡಿರುವಂಥದ್ದು. ಕೆಂಪೇಗೌಡರ ಕಾಲದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದು. ಇದು ಸೂರ್ಯಪಾನ, ಚಂದ್ರಪಾನ, ಡಮುರ್ಗ, ತ್ರಿಶೂಲ ಇದೆಲ್ಲ ಏಕಶಿಲೆಯಲ್ಲಿ ಮಾಡಿ ನಿಲ್ಲಿಸಿರುವಂಥ ಒಂದು ಪ್ರತೀತಿಗಳು. ಇಲ್ಲ ಪ್ರಳಯ ಕಾಲ ಸಂಭವದಲ್ಲಿ ಡಮುರ್ಗ ಬಾರಿಸುತ್ತೆ ಅಂತ, ಆಗ ಕಲಿ ಅಂತ್ಯ ಆಗುತ್ತೆ ಅಂತ ಒಂದು ಐದೀಕವಾದ ವಿಶೇಷ. ಇಲ್ಲಿಂದ ಒಂದು ಶಿವಗಂಗೆಗೆ ಒಂದು ಕೋಳಿ ಬಿಟ್ಟಿದ್ದಾರೆ ಕೆಂಪೇಗೌಡರು. ಅದು ಇಲ್ಲಿಂದ ಹೋಗಿ ಅಲ್ಲಿ ಕಲ್ಲಾಗಿದೆ. ಆ ಕಲ್ಲಿನ ಕೋಳಿ ಯಾವಾಗ ಕೂಗುತ್ತೋ ಆವಾಗ ಪ್ರಳಯ ಆಗುತ್ತೆ, ಕಲಿ ಅಂತ್ಯ ಆಗುತ್ತೆ ಅಂತ ವಿಶೇಷ. ಶಿವರಾತ್ರಿ, ಕಾರ್ತಿಕ ಮಾಸ, ಸಂಕ್ರಾಂತಿ, ನವರಾತ್ರಿ ಈ ಥರ ವಿಶೇಷ ದಿವಸಗಳಲ್ಲಿ ಪೂಜೆಗಳು ನಡೆಯುತ್ತೆ. ಪ್ರತಿ ಸೋಮವಾರ, ಗುರುವಾರ, ಪೌರ್ಣಿಮೆ, ಅಮಾವಾಸ್ಯೆ, ಅಷ್ಟಮಿಗಳಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಗಳು, ಕೈಂಕರ್ಯಗಳು ನಡೆಯುತ್ತೆ. ಇಷ್ಟು ವಿಶೇಷವಾಗಿರುವಂಥ ಇದು. ಒಳಗಡೆ ಇರುವಂಥದ್ದೆಲ್ಲ ನ್ಯಾಚುರಲ್ ಆಗಿರುವಂಥದ್ದು. ಈ ಹೊರಭಾಗ ಕೆಂಪೇಗೌಡರು ನಿರ್ಮಾಣ ಮಾಡಿರುವಂಥ ಒಂದು ವಿಶೇಷ. ಇಷ್ಟು ಗವಿಗಂಗಾಧರೇಶ್ವರನ ಸ್ಪೆಷಲ್ ಆಗಿದೆ. ಇವಾಗ ನಾವಿಲ್ಲಿ ನೋಡ್ತಾ ಇರೋದು ಅರ್ಚಕರು ತಿಳಿಸಿರುವಂತಹ ಸೂರ್ಯ, ಚಂದ್ರ ಹಾಗೆ ಡಮರುಗ ಮತ್ತು ತ್ರಿಶೂಲ ಆಗಿರುತ್ತೆ. ಇಲ್ಲಿಂದ ದರ್ಶನ ಮುಗಿಸಿ ಹೊರಗಡೆ ಬಂದಾಗ ಲೆಫ್ಟ್ ಸೈಡಲ್ಲಿ ಗಣಪತಿ ಮೂರ್ತಿ ಕೂಡ ಕಾಣಿಸಿತ್ತು. ಅಲ್ಲಿಂದ ಕೈ ಮುಗಿದು ನಮ್ಮ ದರ್ಶನನ ನಾವು ಕಂಪ್ಲೀಟ್ ಮಾಡ್ಕೊಂಡು ನೀವು ಕೂಡ ವಿಸಿಟ್ ಮಾಡಿ. ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನೀವು ಏನು ಬೇಡ್ಕೊಂಡ್ರು ದೇವರು ನೆರವೇರಿಸಲಿ ಅಂತ ಕೇಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.